ವೆಲ್ಕಮ್ ಟು ಸ್ವಾತಿ ಸರೋವರ ಚಾನೆಲ್. ವೀಕ್ಷಕರೇ, ಇವತ್ತು ನಾನು ಈ ಚಳಿಗಾಲ ಮಳೆಗಾಲಕ್ಕೆ ಸೂಕ್ತವಾಗಿರುವಂಥ ಒಂದು ಚಿಕ್ಕ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ. ಅದರ ಹೆಸರು ಕೊತ್ತಂಬರಿ ವಡೆ. ಅದಕ್ಕೆ ಕೊತ್ತಂಬರಿ ವಡೆ ಅಂತ ಹೆಸರು ತಕ್ಕಂಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಕೊತ್ತಂಬರಿ ಸೊಪ್ಪು. ನಾವು ಒಂದು ದೊಡ್ಡ ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡ್ಬಂದಿದ್ದೆ, ಬಟ್ ಇಲ್ಲಿ ಮಾತ್ರ ಸ್ವಲ್ಪ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋಕ್ಕೆ. ಮತ್ತು ಇದು ಕಡಲೆ ಹಿಟ್ಟು, 1.5 ಕಪ್ಪಷ್ಟು ಕಡಲೆ ಹಿಟ್ಟು, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 3 ಇಂಚ್ ಶುಂಠಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 5 ರಿಂದ 6 ಹಸಿ ಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನಷ್ಟು ಇಂಗು, ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ, ಮತ್ತು 1 ಟೀ ಸ್ಪೂನಷ್ಟು ಅಜ್ವಾನು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು, 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಬೀಜದ ಪೌಡರ್. ಈಗ ಮಾಡೋ ವಿಧಾನ ನೋಡೋಣವಾ? ಕೊತ್ತಂಬರಿ ವಡೆ ಮಾಡೋಕ್ಕೆ ಎಲ್ಲದಕ್ಕಿಂತ ಮೊದಲು ನಾವು ಈ ಕುಟ್ಟಾಣಿಯೊಳಗೆ ಕೆಲವೊಂದು ಪದಾರ್ಥಗಳನ್ನ ಕುಟ್ಕೊಳ್ಳೋಣ. ಅದು ಶುಂಠಿ ಅಂತ ಹೇಳಿದ್ನಲ್ಲ, ಶುಂಠಿ ಕುಟ್ಕೊಳ್ಳೋಣ, ಮತ್ತು ಹಸಿಮೆಣಸಿನ್ಕಾಯಿ, ಹಾಗೆ ಜೀರಿಗೆ, ಇದೆಲ್ಲದನ್ನು ಕುಟ್ಟಾಣಿಯೊಳಗೆ ಸ್ವಲ್ಪ ರಫ್ ಆಗಿ ಕುಟ್ಕೊಳ್ಳೋಣ. ನಮ್ಮ ಸ್ವಾದ ಸರೋವರ ಚಾನೆಲ್ಲು ಯಾರ್ಯಾರು ನೋಡ್ತಾ ಇದ್ದೀರೋ, ರೆಗ್ಯುಲರಾಗಿ ನೋಡೋರು, ಹೊಸದಾಗಿ ನೋಡೋರು ಎಲ್ಲರೂ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕು ಶೇರ್ ಮಾಡಿ, ಮತ್ತು ವಿಡಿಯೋನ ಪೂರ್ತಿ ನೋಡಿ ನಮಗೆ ನಿಮ್ಮ ಸಪೋರ್ಟ್ ಮಾಡಿ. ಶುಂಠಿ, ಜೀರಿಗೆ, ಮೆಣಸಿನ್ಕಾಯಿ ಮಿಶ್ರಣನ ಈ ಕುಟ್ಟಾಣಿಯೊಳಗೆ ತರಕಾರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ನಾನು ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ 1.5 ಕಪ್ಪಷ್ಟು, ಅದನ್ನು ಈ ಪಾತ್ರೆಗೆ ಹಾಕೊಳ್ಳೋಣ. ಅರಿಶಿನ, ಅಜ್ವಾಯಿನ್ ತೊಗೊಂಡಿದ್ದೀನಿ, ಇದನ್ನು ಕೈಯಲ್ಲಿ ಚೆನ್ನಾಗಿ ಹೊಸ್ಕಿದ್ದೀನಿ. ಈಗ ಹೊಸ್ಕಿಬಿಟ್ಟು ಹಾಕಿದ್ರೆ ಅದ್ರ ಘಮ ಚೆನ್ನಾಗಿ ಬರುತ್ತೆ. ಸೊ ಅಜ್ವಾನು, ಓಮ್ ಅಲ್ಲ ಇದು? ಹಾಂ, ಓಮ್ ಅಜ್ವಾನ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ. ಇದು ಆಪ್ಷನಲ್ಲು, ಅದಕ್ಕಾಗಿ ನಿಮಗೆ ಮೊದಲು ತೋರಿಸಿರಲಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಉಪ್ಪಿನ ಪದಾರ್ಥಕ್ಕೆ ಒಂದು ಸ್ವಲ್ಪ ಸಿಹಿ ಹಾಕ್ತಿದ್ದೀನಿ, ಅದಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಡ್ರೈ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಗಟ್ಟಿಯಾಗಿ ಇಡ್ಲಿ ಮಿಕ್ಸ್ ಬರುತ್ತಲ್ಲ, ಇಡ್ಲಿ ಹಿಟ್ಟು ಬರುತ್ತಲ್ಲ, ಆ ಥರ ಮಿಶ್ರಣ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟಿಗೆ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇವಾಗ ಇಲ್ಲಿ ಬಾಣಲೆನಲ್ಲಿ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯ್ತಾ ಇದೆ. ಇವಾಗ ನಾನು ಕುಟ್ಟಾಣಿಲೇನು ಹಸಿ ಪದಾರ್ಥ ಎಲ್ಲ ಹಾಕ್ಕೊಂಡಿದ್ನಲ್ಲ, ಶುಂಠಿ, ಮೆಣಸಿನ್ಕಾಯಿ, ಜೀರಿಗೆ, ಅದನ್ನೆಲ್ಲ ಇದಕ್ಕೆ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಇದಕ್ಕೆ ನಾನು ಬಿಳಿ ಎಳ್ಳು ಸೇರಿಸ್ಕೊತಾ ಇದ್ದೀನಿ, ಧನಿಯಾ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಮತ್ತು ಪೌಡರ್ ಇಂಗು, ಇದನ್ನೆಲ್ಲ ಹಾಕಿ 1 ನಿಮಿಷ ಚೆನ್ನಾಗಿ ಹುರಿದು ಬಿಡೋಣ. ಮಿಶ್ರಣ ಚೆನ್ನಾಗಿ ಹುರಿದಿದೆ. ಇವಾಗ ಈ ಕಡಲೆ ಹಿಟ್ಟು ನೀರು ಮಾಡಿ ಹಾಕೊಂಡಿದ್ನಲ್ಲ, ನೀರಾಗಿ ಅದನ್ನು ಇದಕ್ಕೆ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಗೊಟಾಯಿಸ್ತಾ ಇರಬೇಕು, ಕೈ ಬಿಡದೆ ಗೊಟಾಯಿಸ್ತಾ ಇರಬೇಕು. ನೋಡಿ, ಮಿಶ್ರಣ ಗಟ್ಟಿ ಆಗ್ತಾ ಇದೆ, ಹಸಿ ವಾಸನೆನೂ ಹೋಗ್ತಾ ಇದೆ, ಬೇಯ್ತಾ ಇದೆ. ಇವಾಗ ನಾನು ಈ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ, ಕೊತ್ತಂಬರಿ ಸೊಪ್ಪೆಲ್ಲ ಇದಕ್ಕೆ ಹಾಕ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ, ಸೈಡ್ಸ್ ಎಲ್ಲ ಬಿಡ್ತಾ ಇದೆ. ಇವಾಗ ನಾವು ಇದಕ್ಕೆ ಇನ್ನೊಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರೋಣ.
ಫೈನಲ್ ಸ್ಟೇಜಿಗೆ ಬಂದಿದೆ ಕೊತ್ತಂಬರಿ ವಡೆ. ನೋಡಿ ಹೀಗಾಗಿದೆ, ಗಟ್ಟಿಯಾಗಿದೆ. ಇವಾಗ ಇದು ಆರಬೇಕು. ಇದು ಆರೋದಕ್ಕೋಸ್ಕರ ನಾನು ಇದರಲ್ಲೇ ಇಟ್ಟರೆ ಬೇಗ ಆರಲ್ಲ ಅಂತ ಹೇಳಿ ಇನ್ನೊಂದು ಬೇಸಿನ ಹಾಕ್ಕೊಂಡ್ಬಿಟ್ಟು, ಕೊತ್ತಂಬರಿ ವಡೆ ಮಿಶ್ರಣ ಪೂರ್ತಿ ಆರಿತ್ತು. ಅದನ್ನು ಹೀಗೆ ರೌಂಡಾಗಿ ಉಂಡೆಗಳ ಥರ ಮಾಡ್ಕೊಂಡಿದ್ದೀನಿ. ಆ ಉಂಡೆಗಳು ಮಾಡಿಕೊಂಡು ಕೆಲವೊಂದು ಈ ರೀತಿಯಾಗಿ ತಟ್ಟಿಟ್ಕೊಂಡಿದ್ದೀನಿ ನಾನು. ಈಗ ಇಲ್ಲೊಂದು ಇದಿಟ್ಟಿದ್ದೀನಿ, ತವ ಇಟ್ಟಿದ್ದೀನಿ. ತವ ಮೇಲೆ ಶಾಲೋ ಫ್ರೈ ಮಾಡ್ಕೋಬೇಕು. ಇವಾಗ ಅದಕ್ಕೆ ಒಂದು 1 to 1.5 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈ ಎಣ್ಣೆ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳೆನ ಸಿಡಿಸ್ಬಿಡೋಣ. ಹಾಕ್ಬಿಟ್ಟು ಇವಾಗ ಇದ್ರ ಮೇಲೆ ಈ ನಾವೇನು ವಡೆ ಏನು ತಟ್ಕೊಂಡಿದ್ದೀವಲ್ಲ ಆ ವಡೆನೆಲ್ಲ ಹಾಕ್ಬಿಡೋಣ. ಆ ಎಳ್ಳೆಲ್ಲ ಇದಕ್ಕೆ ಅಂಟ್ಕೊಳ್ಳುತ್ತೆ ಮತ್ತು ಈ ಸ್ವಲ್ಪ ಎಣ್ಣೆನಲ್ಲೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇದಕ್ಕೆ ಎಣ್ಣೆ ಕನ್ಸಂಪ್ಷನ್ ಏನು ಜಾಸ್ತಿ ಇಲ್ಲ. ಸೊ ಇಟ್ ಇಸ್ ಅ ಹೆಲ್ದಿ ಫುಡ್. ಯಾಕಂದರೆ ನಾವು ಕೊತ್ತಂಬರಿ ಸೊಪ್ಪು ಜಾಸ್ತಿ ತೊಗೋತಾ ಇದ್ದೀವಿ ಮತ್ತು ಬಾಕಿ ಎಲ್ಲ ಆರೋಗ್ಯಕರವಾದ ಆಹಾರಗಳೇ ಇದೆ, ಇದರೊಳಗೆ ಪದಾರ್ಥಗಳೇ ಇದೆ. ಮಾಡಿಬಿಟ್ಟು ಎರಡು ಕಡೆಯೂ ಗೋಲ್ಡನ್ ಬ್ರೌನ್ ಆಗುವಷ್ಟೊತ್ತು ಇದನ್ನು ಸ್ವಲ್ಪ ಬೇಯಿಸೋಣ. ನೀವು ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು, ಸ್ಕ್ವೇರಾಗಿ ಮಾಡ್ಕೋಬೋದು, ರೌಂಡಾಗಿ ಮಾಡ್ಕೋಬೋದು, ಇನ್ನೂ ಬೇಕಾದರೆ ದಪ್ಪ ಮಾಡ್ಕೋಬೋದು, ನಿಮ್ಮ ಇಚ್ಛೆ ಅಂತ ಮಾಡ್ಬೋದು. ಇದ್ರ ಮೇಲೆ ಇವಾಗ 1 ಟೀ ಸ್ಪೂನಷ್ಟು ಎಣ್ಣೆ ಪೂರ್ತಿ ಎಲ್ಲದಕ್ಕೂ ಹಾಕಿ ಅಡ್ಜಸ್ಟ್ ಮಾಡ್ತೀನಿ. ಒಂದು ಸೈಡ್ ಆದಂಗಿದೆ, ತಿರುಗಿಸಿ ನೋಡೋಣ. ನೋಡಿ ಹೀಗೆ ಗೋಲ್ಡನ್ ಬ್ರೌನ್ ಆಗಿದೆ. ವೀಕ್ಷಕರೇ ಆಗಿದೆ. ಈಗ ಇದನ್ನೆಲ್ಲ ಒಂದೊಂದಾಗಿ ತೆಗೆದು ಬೇರೆ ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ. ಈಗ ಇನ್ನೊಂದು ಒಬ್ಬೆ ಇದೆ, ಅದು ಹಾಕೊಳ್ಳೋಣ. ಅದಕ್ಕೆ ಮತ್ತೆ ಎಳ್ಳು ಹಾಕೋತಾ ಇದ್ದೀನಿ. ತಟ್ಟಿಟ್ಕೊಂಡಿದ್ದೀನಿ. ನೋಡಿ ಎರಡನೇ ಬ್ಯಾಚು ಕೊತ್ತಂಬರಿ ವಡೆನೂ ಈಗ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡ್ ಆದಮೇಲೆ ಮತ್ತೆ ತಿರುಗಿಸಿ ಇನ್ನೊಂದು ಸೈಡ್ ಮಾಡಿ ಬೇರೆ ಪಾತ್ರೆಗೆ ಹಾಕೊಂಡ್ಬಿಡೋಣ. ಇದು ಸಾಯಂಕಾಲದದ್ದು ಟೀ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಸಾಯಂಕಾಲ ಟೀ ಜೊತೆಗೆ ಶುಂಠಿ ಚಾಯ್ ಜೊತೆಗೆ ಈ ಕೊತ್ತಂಬರಿ ವಡೆ ಈ ಮಳೆ ಮೋಡದಲ್ಲಿ ತಿಂದರೆ ಸೂಪರಾಗಿರುತ್ತೆ. ಸೊ ಇಷ್ಟು ಹೇಳಿ ನಾವು ಸೈನ್ ಆಫ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಮತ್ತೆ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಮನೇಲಿ ಟ್ರೈ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಸಿಗೋಣ. ಅಷ್ಟವರೆಗೂ ನಮಸ್ಕಾರಗಳು.